ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಇಯರ್ DLED ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ಜನವರಿ 2025ನಲ್ಲಿ ನಡೆದಂತಹ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂದರೆ ಕಲಿಕೆಯನ್ನು ಅನುಕೂಲಿಸುವುದು ಪರಿಸರ ಅಧ್ಯಯನ ವಿಷಯದ ಬಗ್ಗೆ ನಾನು MCQ ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನಾನು ಡಿಸ್ಕಸ್ ಮಾಡ್ತಾಯಿದ್ದೀನಿ. ಸೊ ಈಗಾಗಲೇ ನಾನು ಇಂಗ್ಲೀಷ್ ವಿಷಯದ ಬಗ್ಗೆ ಅನೇಕ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಬಹಳಷ್ಟು ವಿದ್ಯಾರ್ಥಿಗಳು ನಮಗೆ ಬೇರೆ ಸಬ್ಜೆಕ್ಟು ಕೂಡ ಮಾಡಿ ಹಾಕಿ ಅಂತ ಹೇಳಿದ್ದಕ್ಕೆ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ನಾವು 2025ನಲ್ಲಿ ಏನು ಕ್ವಶನ್ ಪೇಪರ್ನಲ್ಲಿ ಬಂದಿದೆ ಆ ಒಂದು MCQಗಳನ್ನು ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವೇನು ಮಾಡೋಣ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿತೌಟ್ ವೇಸ್ಟಿಂಗ್ ಟೈಮ್ ನಾವು ಮೊದಲನೇ ಕ್ವಶನ್ಗೆ ಹೋಗೋಣ. ಇಲ್ಲಿ ನೋಡಿ, ಕ್ವಶನ್ ನಂಬರ್ 1ನಲ್ಲಿ ಈ ಕೆಳಗಿನ ಅಂಶವು ಪರಿಸರ ಅಧ್ಯಯನ ಬೋಧನೆಯ ಉದ್ದೇಶವಲ್ಲ. ಅರ್ಥ ಮಾಡ್ಕೋಬೇಕು ನೀವು, ಪರಿಸರ ಅಧ್ಯಯನ ಬೋಧನೆಯ ಉದ್ದೇಶವಲ್ಲ ಅಂತ ಇದೆ, ಉದ್ದೇಶವಲ್ಲದಾಗಿರಬೇಕು. ನಾವು ಏನು ನೋಡೋಣ ನೋಡಿ, ತತ್ವಗಳು ಮತ್ತು ಪ್ರಕ್ರಿಯೆಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಬೆಳೆಸುವುದು ಇದು ಉದ್ದೇಶ ಆಗಿರುತ್ತೆ. ಇದು ಪರಿಸರ ಅಧ್ಯಯನ ಬೋಧನೆಯ ಉದ್ದೇಶ ಆಗಿದೆ. ಹಾಗಾಗಿ ಇದು ಆನ್ಸರ್ ಆಗಲ್ಲ. ಉದ್ದೇಶವಲ್ಲ ಅಂತ ಕೇಳಿದ್ದಾನೆ, ಯಾವುದು ಉದ್ದೇಶ ಅಲ್ಲ ಅಂತಕ್ಕಂಥದ್ದು. ಬಿಗೆ ಬರೋಣ. ಸಮುದಾಯದ ವಿವಿಧ ಗುಂಪುಗಳಲ್ಲಿ ಪ್ರತ್ಯೇಕತೆ ಬೆಳೆಸುವುದು ಅಂತ ಇದೆ ನೋಡಿ, ಇದು ಉದ್ದೇಶ ಅಲ್ಲ. ಅಂದರೆ ಸಮುದಾಯದ ನಡುವೆ ವಿವಿಧ ಗುಂಪುಗಳಲ್ಲಿ ಪ್ರತ್ಯೇಕತೆಯನ್ನು ಬೆಳೆಸ್ತಕ್ಕಂಥದ್ದು ಪರಿಸರ ಅಧ್ಯಯನದ ಬೋಧನೆಯ ಉದ್ದೇಶ ಅಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕಾಗುತ್ತೆ, ಬಿ ಆಪ್ಷನ್ಸನ್ನು ನಾವು ಸೆಲೆಕ್ಟ್ ಮಾಡಬೇಕು. ಸಿ ನೋಡಿದರೆ ಸ್ವಾಭಾವಿಕ ಜೈವಿಕ ಪರಿಸರದ ಪರಿಕಲ್ಪನೆ ಬೆಳೆಸುವುದು, ಇದು ಕೂಡ ಉದ್ದೇಶ ಆಗಿದೆ. ಡಿ ನೋಡಿದರೆ ಭೌತಿಕ ಮತ್ತು ಜೈವಿಕ ಪರಿಸರದ ಸತ್ಯಾಂಶಗಳನ್ನು ತಿಳಿಸುವುದು, ಇದು ಕೂಡ ಉದ್ದೇಶ ಆಗಿದೆ. ಯಾವುದು ಉದ್ದೇಶ ಅಲ್ಲ ಅದನ್ನು ನೀವು ಮೆನ್ಷನ್ ಮಾಡಿ ಅಂತ ಕೇಳಿದ್ದಾನೆ. ಅದಕ್ಕೋಸ್ಕರ ಸಮುದಾಯದ ವಿವಿಧ ಗುಂಪುಗಳಲ್ಲಿ ಪ್ರತ್ಯೇಕತೆಯನ್ನು ಬೆಳೆಸ್ತಕ್ಕಂಥದ್ದು ಪರಿಸರ ಅಧ್ಯಯನದ ಬೋಧನೆಯ ಉದ್ದೇಶ ಅಲ್ಲ. ಅದಕ್ಕೆ ನಾವು ಆಪ್ಷನ್ಸ್ ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಬಿಯನ್ನು ತೊಗೋಬೇಕಾಗತ್ತೆ. ಇದನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಕೆಲವು ಸತಿ ನಾವೇನು ಮಾಡ್ತೀವಿ, ಪರಿಸರದ ಅಧ್ಯಯನ ಬೋಧನೆಯ ಉದ್ದೇಶವನ್ನು ಹಾಕಿಬಿಡ್ತೀವಿ. ಇಲ್ಲಿ ಉದ್ದೇಶವಲ್ಲ ಅಂತ ಕೇಳಿದ್ದಾನೆ, ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಕ್ವಶನ್ ನಂಬರ್ 2ಗೆ ಹೋಗೋಣ. ಒಬ್ಬ ವ್ಯಕ್ತಿಯ ಉದ್ಯೋಗ ಮತ್ತು ಆದಾಯ ಈ ಕೆಳಗಿನ ಅಂಶವನ್ನು ಪ್ರತಿನಿಧಿಸುತ್ತದೆ ಅಂತ ಇದೆ ನೋಡಿ. ಇಲ್ಲಿ ಉದ್ಯೋಗ ಬಂದಿದೆ ಮತ್ತು ಆದಾಯ ಬಂದಿದೆ. ಇದನ್ನು ನೀವೇನು ಮಾಡಬೇಕು, ಬಹಳ ಇಂಪಾರ್ಟೆಂಟಾಗಿ ತೊಗೋಬೇಕಾಗುತ್ತೆ. ಉದ್ಯೋಗ ಮತ್ತು ಆದಾಯ ಈ ಕೆಳಗಿನ ಯಾವ ಅಂಶವನ್ನು ಪ್ರತಿನಿಧಿಸುತ್ತೆ ಅಂತ ಹೇಳಿದ್ರೆ, ಮನೋವೈಜ್ಞಾನಿಕ ಪರಿಸರ ಉದ್ಯೋಗ ಮತ್ತು ಆದಾಯಕ್ಕೆ ಸಂಬಂಧ ಇಲ್ಲ. ಅದು ಸಾಮಾಜಿಕ ಪರಿಸರ ಉದ್ಯೋಗ ಮತ್ತು ಆದಾಯಕ್ಕೆ ಸಂಬಂಧ ಇಲ್ಲ. ಸೈದ್ಧಾಂತಿಕ ಪರಿಸರ ಇದು ಕೂಡ ಉದ್ಯೋಗ ಮತ್ತು ಆದಾಯದ ಬಗ್ಗೆ ಪ್ರತಿನಿಧಿಸಲ್ಲ. ಯಾವುದು ಪ್ರತಿನಿಧಿಸುತ್ತೆ ಅಂದರೆ ಆರ್ಥಿಕ ಅಂತ ಹೇಳಿದ್ರೆ ಉದ್ಯೋಗ ಮತ್ತು ಆದಾಯ, ಇನ್ಕಮ್ಗೆ ಸಂಬಂಧಪಟ್ಟಿದ್ದು, ಜಾಬ್ಗೆ ಸಂಬಂಧಪಟ್ಟಿದ್ದು ಯಾವುದು ಅಂದರೆ ಆರ್ಥಿಕ ಪರಿಸರ. ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಸಿಯನ್ನು ಆಪ್ಷನ್ ಆಗಿ ತೊಗೋಬೇಕಾಗತ್ತೆ. ಸಿಯನ್ನು ತೊಗೊಳ್ಳಿ ನೀವು. ಸೊ ಕ್ವಶನ್ ನಂಬರ್ 3ಗೆ ಹೋಗೋಣ ನಾವು. ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಪ್ರಭಾವ ಬೀರುವ ಚಿಕ್ಕ ವ್ಯವಸ್ಥೆ ನೋಡಿ, ವ್ಯವಸ್ಥೆ ಅಂತ ಇದೆ ಮತ್ತು ಮಗುವಿನ ಬೆಳವಣಿಗೆ ಇದೆ, ವಿಕಾಸ ಇದೆ. ಇದನ್ನು ನೀವು ಗಮನವಿಟ್ಟು ಓದ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಮಗುವಿನ ವಿಕಾಸ ಆಗಬೇಕು, ಬೆಳವಣಿಗೆ ಆಗಬೇಕು ಅಂದರೆ ಆ ಮಗು ಮೇಲೆ ಪ್ರಭಾವ ಬೀರುವ ಚಿಕ್ಕ ವ್ಯವಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಎ ಆಪ್ಷನ್ ನೋಡಿ, ನೆರೆ ಹೊರೆಯವರು ಅಂದರೆ ನೈಬರ್ಸ್. ಆನ್ಸರ್ ಆಗಲ್ಲ ಇದು. ಸಮೂಹ ಮಾಧ್ಯಮಗಳು ಕೂಡ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಡಲ್ಲ. ಶಾಲಾ ಮಂಡಳಿ ಮೊದಲೇ ಆಗಲ್ಲ. ಸೊ ಇಲ್ಲಿ ಡಿ ಆಪ್ಷನ್ ಏನಿದೆ, ಒಡ ಹುಟ್ಟಿದವರು ಏನಾಗ್ತವೆ, ಮನೆಯಲ್ಲೇ ಇರ್ತವೆ. ಅದಕ್ಕೆ ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದನ್ನು ನಾವು ಚಿಕ್ಕ ವ್ಯವಸ್ಥೆ ಅಂತ ನಾವು ಅಂದ್ಕೋಬೋದು. ಇಲ್ಲಿ ಡಿ ಆಪ್ಷನ್ ಒಡ ಹುಟ್ಟಿದವರು, ಅದನ್ನು ಹಾಕೋಬೇಕಾಗತ್ತೆ. ಕ್ವಶನ್ 4ಕ್ಕೆ ಬರೋಣ. ಆವಾಸ ಮತ್ತು ಕಲಿಕೆ 2006 ಪೊಸಿಷನ್ ಪೇಪರ್ ಗುಂಪು ಪ್ರಾಮುಖ್ಯತೆ ನೀಡಿರ್ತಕ್ಕಂಥ ಅಂಶಗಳು ಅಂತ ಕೇಳಿದ್ದಾನೆ. ಈ ಆವಾಸ ಕಲಿಕೆ ಅಂತಕ್ಕಂಥದ್ದು 2006 ಬಂದಿದೆ. ಪೊಸಿಷನ್ ಪೇಪರ್ ಗುಂಪು, ಈ ಒಂದು ಗುಂಪು ಏನಿದೆ ಪ್ರಾಮುಖ್ಯತೆ ನೀಡಿರುವ ಅಂಶಗಳು ಯಾವುದು ಅಂತ ಹೇಳಿದರೆ, ಇಲ್ಲಿ 1 2 3 4 ಅಂತ ಇದೆ. ಇವುಗಳಲ್ಲಿ
ಯಾವುದು ಅಂತಕ್ಕಂಥದ್ದು ಕೇಳಿದ್ದಾನೆ. ಎನಲ್ಲಿ ಸೆಕೆಂಡು ಥರ್ಡ್ ಫೋರ್ತ್ ಇದೆ, ಬಿನಲ್ಲಿ ಫಸ್ಟು ಸೆಕೆಂಡು ಥರ್ಡ್ ಇದೆ, ಸಿನಲ್ಲಿ ಫಸ್ಟು ಥರ್ಡ್ ಫೋರ್ತ್ ಇದೆ, ಡಿನಲ್ಲಿ ಫಸ್ಟು ಸೆಕೆಂಡು ಫೋರ್ತ್ ಇದೆ. ಇಲ್ಲಿ ನಾವೇನು ಮಾಡೋಣ, ಮೊದಲು ನೋಡೋಣ. ಯಾಂತ್ರಿಕ ಮತ್ತು ಕಂಠಪಾಠದ ಕಲಿಕೆಗೆ ಪ್ರಾಮುಖ್ಯತೆ. ನೋಡಿ, ಸುಮ್ಮನೆ ಯಾಂತ್ರಿಕವಾಗಿ ಮೆಕ್ಯಾನಿಕಲ್ ಆಗಿ ಬೈ ಹಾರ್ಟ್ ಮಾಡ್ತಕ್ಕಂಥದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದೆಯಾ? ಕೊಟ್ಟಿಲ್ಲ. ಅಂದರೆ ಯಾವುದ್ಯಾವುದು ಒಂದು ಆಪ್ಷನ್ಸ್ ನಾವು ಇದೆ ಅದೆಲ್ಲ ಏನಾಗ್ತಾ ಇದೆ, ತಪ್ಪು ಆಗುತ್ತೆ. ಇದರಲ್ಲೂ ಒಂದಿದೆ ತಪ್ಪಾಯಿತು, ಇದರಲ್ಲೂ ಒಂದಿದೆ ತಪ್ಪಾಯಿತು, ಇದರಲ್ಲೂ ಒಂದಿದೆ ತಪ್ಪಾಯಿತು. ಈಗ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನೋಡಿ. ಸೊ ಎಲ್ಲೆಲ್ಲಿ ಒಂದು ಅಂತ ಇದೆ ಅದು ತಪ್ಪಾಗ್ಬಿಡ್ತು. ಯಾಕೆಂದರೆ ಯಾಂತ್ರಿಕ ಮತ್ತು ಕಂಠಪಾಠದ ಕಲಿಕೆಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ ಇಲ್ಲಿ. ಆವಾಜ ಮತ್ತು ಕಲಿಕೆ ಅಂತಕ್ಕಂಥದ್ದು ಪೊಸಿಷನ್ ಪೇಪರ್ ಗುಂಪು ಯಾವುದಕ್ಕೆ ಪ್ರಾಮುಖ್ಯತೆ ಕೊಟ್ಟಿಲ್ಲ ಅಂದರೆ ಯಾಂತ್ರಿಕ ಮತ್ತು ಕಂಠಪಾಠದ ಕಲಿಕೆಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ. ಸಿನಲ್ಲಿ ಒಂದಿದೆ, ಬಿನಲ್ಲೂ ಒಂದನ್ನು ಒಳಗೊಂಡಿದೆ, ಡಿನಲ್ಲೂ ಒಂದನ್ನು ಒಳಗೊಂಡಿದೆ. ಅಂದರೆ ಇಷ್ಟು ಆಪ್ಷನ್ಸ್ ಏನಾಗ್ತಾ ಇದೆ, ತಪ್ಪಾಗ್ತಾಯಿದೆ. ಅಂದರೆ ಸರಿಯಾದ ಆಪ್ಷನ್ ಏನಾಗುತ್ತೆ, ಸೆಕೆಂಡ್ ಥರ್ಡ್ ಫೋರ್ತ್ ಆಗುತ್ತೆ. ಸೆಕೆಂಡ್ ಥರ್ಡ್ ಫೋರ್ತ್ ಓದೋಣ. ಜೀವನ ಪರ್ಯಂತ ಮತ್ತು ಸತತ ಚಟುವಟಿಕೆಗೆ ಪ್ರಾಮುಖ್ಯತೆ ಕೊಟ್ಟಿದೆ, ಎಸ್. ಬೋಧನೆ ಬದಲು ಕಲಿಕೆಗೆ ಪ್ರಾಮುಖ್ಯತೆ ಕೊಟ್ಟಿದೆ, ಎಸ್. ಸಿದ್ಧಾಂತ ಉಪದೇಶಿಸುವಿಕೆ ಬದಲು ಸಬಲೀಕರಣಕ್ಕೆ ಪ್ರಾಮುಖ್ಯತೆ ಕೊಟ್ಟಿದೆ. ಅಂದರೆ ಸೆಕೆಂಡು ಥರ್ಡು ಫೋರ್ತ್ ಆಯಿತು. ಅದಕ್ಕೆ ನೀವು ಆಪ್ಷನ್ಸ್ ಯಾವ್ದು ತೊಗೋಬೇಕಾಗತ್ತೆ, ಎ ಆಪ್ಷನ್ಸನ್ನ ನೀವು ಇಲ್ಲಿ ತೊಗೋಬೇಕಾಗತ್ತೆ. ಸೊ ಇದನ್ನು ನೀವು ನೋಡ್ಕೋಬೇಕಾಗುತ್ತೆ. ಇಂತಹ ಒಂದು ಕ್ವಶನ್ಸು ನಿಮಗೆ ಅರ್ಥ ಮಾಡಿಕೊಂಡಾಗ ಭಾಳ ಸುಲಭವಾಗಿ ನೀವೇನು ಮಾಡ್ಬೋದು, ಇದನ್ನು ಸಾಲ್ವ್ ಮಾಡ್ಬೋದು. ನೋಡೋದಕ್ಕೆ ದೊಡ್ಡದಾಗಿರುತ್ತೆ ಕ್ವಶನ್ನು, ಆದರೆ ಎಷ್ಟು ದೊಡ್ಡದಿರುತ್ತೆ ಅಷ್ಟೇ ಸುಲಭ ಆಗುತ್ತೆ. ಅದನ್ನು ನೀವು ತಿಳ್ಕೊಬೇಕಾಗತ್ತೆ. ಕ್ವಶನ್ ನಂಬರ್ 5 ಹೋಗೋಣ. ಶಿಕ್ಷಕರು ಸಂಯುಕ್ತ ಮತ್ತು ಮಿಶ್ರಣಗಳು. ನೋಡಿ, ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳೋಣ. ಶಿಕ್ಷಕರು ಸಂಯುಕ್ತ ಮತ್ತು ಮಿಶ್ರಣಗಳು ಎಂಬ ಪರಿಕಲ್ಪನೆ ಮೂಡಿಸೋದಕ್ಕೆ ಮೊದಲು ಉದಾಹರಣೆಗಳನ್ನು ನೀಡಿ ನಂತರ ವ್ಯಾಖ್ಯೆ ನಿಯಮಗಳನ್ನು ಹೇಳತಕ್ಕಂಥದ್ದು ಈ ಕೆಳಗಿನ ಯಾವ ಪದ್ಧತಿ ಅಂತಕ್ಕಂಥದ್ದು. ನೋಡಿ, ಸಬ್ಜೆಕ್ಟ್ ಏನಿದೆ, ಶಿಕ್ಷಕರು ಸಂಯುಕ್ತ ಮತ್ತು ಮಿಶ್ರಣಗಳು ಅಂತ ಒಂದು ಸಬ್ಜೆಕ್ಟ್ ಇದೆ. ಈ ಪರಿಕಲ್ಪನೆ, ಈ ಕಾನ್ಸೆಪ್ಟನ್ನು ಮೂಡಿಸ್ಬೇಕು. ಮೊದಲು ಟೀಚರ್ ಏನು ಮಾಡ್ತವೆ, ಎಕ್ಸಾಂಪಲ್ನ ಕೊಡ್ತವೆ, ಉದಾಹರಣೆ ಕೊಡ್ತವೆ, ಆಮೇಲೆ ಡೆಫಿನೇಷನ್ಸ್ ಕೊಡ್ತವೆ, ನಿಯಮಗಳನ್ನು ಹೇಳ್ತವೆ. ಇದು ಯಾವ ಪದ್ಧತಿ ಅಂತಕ್ಕಂಥದ್ದು. ಬುದ್ಧಿಮಂತನ ಆಗಲ್ಲ, ಯೋಜನಾ ಪದ್ಧತಿ ಆಗಲ್ಲ. ಇಲ್ಲಿ ಅನುಗಮನ ಅಥವಾ ನಿಗಮನ ಪದ್ಧತಿ ಆಗಬೇಕಾಗತ್ತೆ. ಮೊದಲು ಎಕ್ಸಾಂಪಲ್ಸ್ನ ಕೊಟ್ಟು ಆಮೇಲೆ ಡೆಫಿನೇಷನ್ಸ್ನ ಹೇಳ್ತಕ್ಕಂಥದ್ದು ಏನಾಗುತ್ತೆ, ಅನುಗಮನ ಪದ್ಧತಿ ಆಗುತ್ತೆ. ಮೊದಲು ಉದಾಹರಣೆಗಳನ್ನು ನೀಡಿ ನಂತರ ವ್ಯಾಖ್ಯೆಗಳನ್ನು ನಿಯಮಗಳನ್ನು ಹೇಳ್ತಕ್ಕಂಥದ್ದು ಯಾವುದಾಗುತ್ತೆ, ಅನುಗಮನ ಪದ್ಧತಿ ಆಗುತ್ತೆ. ಮೊದಲು ಡೆಫಿನೇಷನ್ಸ್ ಹೇಳಿ ಆಮೇಲೆ ಎಕ್ಸಾಂಪಲ್ ಕೊಡ್ತಕ್ಕಂಥದ್ದು ಏನಾಗುತ್ತೆ, ನಿಗಮನ ಆಗುತ್ತೆ. ಇಲ್ಲಿ ಆನ್ಸರ್ ಏನಾಗುತ್ತೆ, ಅನುಗಮನ ಆಗುತ್ತೆ, ನಿಗಮನ ಆಗಲ್ಲ. ಅದಕ್ಕೋಸ್ಕರ ನೀವು ಆಪ್ಷನ್ ಸಿಯನ್ನು ಏನು ಮಾಡಬೇಕಾಗತ್ತೆ, ನೀವು ತಗೋಬೇಕಾಗತ್ತೆ. ನಾವು ನಂತರ ಕ್ವಶನ್ 6ಗೆ ಹೋಗೋಣ. ಶಾಲೆಯ ನಿಯಮಗಳನ್ನು ಪಾಲಿಸಿ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಶಾಲೆಯ ನಿಯಮಗಳನ್ನು ಪಾಲಿಸಿ ಗುರು ಹಿರಿಯರನ್ನು ಗೌರವಿಸುವುದು ಈ ಕೆಳಗಿನ ಯಾವ ಮೌಲ್ಯಕ್ಕೆ ಉದಾಹರಣೆ, ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ? ಶಾಲೆಯ ಎಲ್ಲ ನಿಯಮಗಳನ್ನು ಒಬ್ಬ ವಿದ್ಯಾರ್ಥಿ ಪಾಲಿಸ್ತಾ ಇದ್ದಾನೆ. ವಿದ್ಯಾರ್ಥಿ ಏನು ಮಾಡ್ತಾ ಇದ್ದಾನೆ, ನಿಯಮಗಳನ್ನು ಪಾಲಿಸ್ತಾ ಇದ್ದಾನೆ. ಗುರು ಹಿರಿಯರನ್ನು ಗೌರವದಿಂದ ರೆಸ್ಪೆಕ್ಟನ್ನು ಕೊಡ್ತಾ ಇದ್ದಾನೆ. ಇದು ಯಾವ ಮೌಲ್ಯ? ಇದು ಆರ್ಥಿಕ ಮೌಲ್ಯ ಅಲ್ವೇ ಅಲ್ಲ. ಇದಕ್ಕೆ ಹಣಕಾಸಿನ ಸಂಬಂಧ ಇಲ್ಲ. ಸಾಮಾಜಿಕ ಸೋಷಲ್ ಇಲ್ಲ, ಈ ಸಾಮಾಜಿಕ ಮೌಲ್ಯನೂ ಇಲ್ಲ. ಸೌಂದರ್ಯಾತ್ಮಕ ಮೌಲ್ಯ ಅದು ಆಗಲ್ಲ. ಎಸ್ಥೆಟಿಕ್ ವ್ಯಾಲ್ಯೂ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಅದು ಆಗಲ್ಲ. ಇಲ್ಲಿ ನೈತಿಕ ಮೌಲ್ಯ ಆಗುತ್ತೆ. ನೈತಿಕ ನೋಡಿ, ಶಾಲೆಯ ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು, ಗುರು ಹಿರಿಯರನ್ನು ಗೌರವದಿಂದ ಕಾಣ್ತಕ್ಕಂಥದ್ದು ಮಾರಲ್ ವ್ಯಾಲ್ಯೂಯನ್ನು ಬೆಳೆಸುತ್ತೆ. ನೈತಿಕ ಮೌಲ್ಯ ಇಂಗ್ಲೀಷಲ್ಲಿ ಏನಂತ ಇದಕ್ಕೆ ಮಾರಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ನೈತಿಕ ಮೌಲ್ಯವನ್ನು ಬೆಳೆಸುತ್ತೆ. ನೀವೇನು ಮಾಡಬೇಕು, ಡಿಯನ್ನು ಆಪ್ಷನ್ ಆಗಿ ಇಲ್ಲಿ ತೊಗೋಬೋದು. ಕ್ವಶನ್ ನಂಬರ್ 7ಗೆ ಹೋಗೋಣ. ಕ್ವಶನ್ ನಂಬರ್ 7ನಲ್ಲಿ ತರಗತಿಯಲ್ಲಿ ಒಂದು ವಾಸ್ತವಿಕ ವಾತಾವರಣದ ಬಗ್ಗೆ ವಿಚಾರಣೆಯು ಈ ಅಂಶವನ್ನು ಒಳಗೊಂಡಿರುತ್ತದೆ. ನೋಡಿ, ಒಂದು ತರಗತಿಯಲ್ಲಿ ವಾಸ್ತವಿಕ ವಾತಾವರಣದ ವಿಚಾರಣೆ ಈ ಅಂಶವನ್ನು ಒಳಗೊಂಡಿರುತ್ತದೆ ಅಂತಕ್ಕಂಥದ್ದಿದೆ. ಎಲ್ಲ ಇಂದ್ರಿಯಗಳನ್ನು ಉಪಯೋಗಿಸುವ ಅವಕಾಶ ಇಲ್ಲ, ಆಗಲ್ಲ. ಅನುಕೂಲಕ್ಕೆ ತಕ್ಕಂತೆ ನೋಡುವುದು ಮೊದಲೇ ಆಗಲ್ಲ. ಸ್ವ ಅನುಭವಕ್ಕೆ ಅವಕಾಶ ಅಲ್ಲ. ನೋಡಿ, ವಾಸ್ತವಿಕ ವಾತಾವರಣದ ಬಗ್ಗೆ ವಿಚಾರಣೆಯು ಈ ಅಂಶವನ್ನು ಒಳಗೊಂಡಿರುತ್ತೆ. ಅಂದರೆ ವಾಸ್ತವಿಕ ಕಲಿಕೆಗೆ ಅವಕಾಶ ಕೊಡುತ್ತದೆ. ವಾಸ್ತವಿಕ ಕಲಿಕೆ ಇದೆ, ಅದಕ್ಕೆ ಅವಕಾಶವನ್ನು ಇದು ನೀಡುತ್ತೆ ಅಂತಕ್ಕಂಥದ್ದು ಆಪ್ಷನ್ ಸಿ ಏನಿದೆ ಆನ್ಸರ್ ಆಗುತ್ತೆ. ಅದನ್ನು ನೀವು ತಗೋಬೋದಾಗತ್ತೆ. ಕ್ವಶನ್ ನಂಬರ್ 8ಗೆ ಹೋಗೋಣ. ಘನ ತ್ಯಾಜ್ಯ ಪುನರ್ಚಕ್ರೀಕರಣ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಘನ
ವ್ಯಾಜ್ಯ ಪುನಶ್ಚಕ್ರೀಕರಣ ಎಂಬ ವಿಷಯವನ್ನು ಅನುಕೂಲಿಸಲು ಅಂತ ಹೇಳಿದ್ರೆ ಈ ವಿಷಯವನ್ನು ಕಲಿಸಲು ಈ ಕೆಳಗಿನ ಯಾವ ತಂತ್ರ ಸೂಕ್ತ ಅಂತಕ್ಕಂಥದ್ದಿದೆ. ಯಾವ ತಂತ್ರಗಳನ್ನು ನಾವು ಬಳಸ್ಕೋಬೋದು? ಚಿತ್ರಪಟಗಳನ್ನು ತೋರಿಸೋದು ಸೂಕ್ತನಾ? ಇಲ್ಲ, ಸೂಕ್ತ ಅಲ್ಲ. ಚಿತ್ರಪಟಗಳನ್ನು ತೋರಿಸಿ ನಾವು ಘನ ತ್ಯಾಜ್ಯ ಪುನಶ್ಚಕ್ರೀಕರಣ ವಿಷಯವನ್ನು ಅನುಕೂಲಿಸೋದಕ್ಕೆ ಸಾಧ್ಯ ಇಲ್ಲ. ಪಾತ್ರಾಭಿನಯ ಕೂಡ ಆಗಲ್ಲ, ವಿಡಿಯೋ ವೀಕ್ಷಣೆ ಕೂಡ ಆಗಲ್ಲ. ಮತ್ತೇನು ಮಾಡಬೇಕು? ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ಭೇಟಿ ನೀಡಬೇಕು. ವಿದ್ಯಾರ್ಥಿಗಳು ಭೇಟಿ ನೀಡಿದಾಗ ವಿದ್ಯಾರ್ಥಿಗಳಿಗೆ ಭೇಟಿ ನೀಡಿಸೋದ್ರಿಂದ ಮಕ್ಕಳಿಗೆ ಘನ ತ್ಯಾಜ್ಯ ಪುನಶ್ಚಕ್ರೀಕರಣದ ವಿಷಯದ ಬಗ್ಗೆ ಹೆಚ್ಚು ವಿಷಯ ಗೊತ್ತಾಗುತ್ತೆ. ಆ ವಿಷಯವನ್ನು ಅನುಕೂಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದು ಸೂಕ್ತವಾದಂಥದ್ದು. ಅದಕ್ಕೆ ನಾವು ಆಪ್ಷನ್ ಏನು ಮಾಡೋಣ? ಎಯನ್ನು ತಗೋಬೇಕಾಗತ್ತೆ. ಇದಕ್ಕೆ ಆನ್ಸರ್ ಆಗುತ್ತೆ. ಕ್ವಶನ್ ನಂಬರ್ 9, ನೀರಿನ ಗುಣಲಕ್ಷಣಗಳು ಎಂಬ ಪರಿಕಲ್ಪನೆ ಕಾನ್ಸೆಪ್ಟ್ ಪರಿಣಾಮಕಾರಿಯಾಗಿ ಅನುಕೂಲಿಸಲು ಈ ಕೆಳಗಿನ ವಿಧಾನ ಹೆಚ್ಚು ಸೂಕ್ತ. ನೀರಿನ ಗುಣಲಕ್ಷಣಗಳ ಬಗ್ಗೆ ಒಂದು ಕಾನ್ಸೆಪ್ಟನ್ನು ಬೆಳೆಸಬೇಕು ಅಂದರೆ ಹೆಚ್ಚು ಎಫೆಕ್ಟಿವ್ ಆಗಿ ಇದನ್ನು ಬೆಳೆಸೋದಕ್ಕೆ ಅನುಕೂಲ ಮಾಡುವಂತಹ ವಿಧಾನ ಯಾವುದು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ನೀರಿನ ಗುಣಲಕ್ಷಣಗಳ ಬಗ್ಗೆ ಪರಿಕಲ್ಪನೆ ನೀರಿನ ಗುಣಲಕ್ಷಣಗಳು ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಾಟರ್ನಲ್ಲಿ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಏನು ಗುಣಲಕ್ಷಣಗಳಿದೆ, ಅದರ ಬಗ್ಗೆ ಒಂದು ಕಾನ್ಸೆಪ್ಟನ್ನು ಬೆಳೆಸಬೇಕು ಅಂತ ಹೇಳಿದ್ರೆ ಹೆಚ್ಚು ಸೂಕ್ತವಾದಂಥ ವಿಧಾನ ಯಾವುದು? ವೃತ್ತಪತ್ರಿಕೆ ಮತ್ತು ನಿಯತಕಾಲಿಕ ಪತ್ರಿಕೆಯನ್ನು ಓದಿಸುವುದು ಆಗದೇ ಇಲ್ಲ. ಅದು ಹೋದ ತಕ್ಷಣ ಆ ಕಾನ್ಸೆಪ್ಟು ಬೆಳೆಯಲ್ಲ. ಪರಾಮರ್ಶನ ಗ್ರಂಥಗಳನ್ನು ಅವಲೋಕಿಸೋದು, ಯಾವ ಗ್ರಂಥಗಳನ್ನು ಅವಲೋಕನ ಮಾಡೋದು ಆಗಲ್ಲ. ವಿಡಿಯೋಗಳ ವೀಕ್ಷಣೆ ಆಗದೇ ಇಲ್ಲ. ಏನು ಮಾಡಬೇಕು ಇದಕ್ಕೆ ಅಂದರೆ ಪ್ರಾಯೋಗಿಕ ಚಟುವಟಿಕೆಗಳನ್ನು ಮಾಡಿಸ್ಬೇಕು. ಮಕ್ಕಳ ಕೈಯಿಂದನೇ ನಾವು ಎಕ್ಸ್ಪೆರಿಮೆಂಟ್ ಆ್ಯಕ್ಟಿವಿಟೀಸನ್ನು ಮಾಡಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಆಪ್ಷನ್ ಸಿ ಏನಿದೆ ಇದಕ್ಕೆ ಕರೆಕ್ಟ್ ಆಗುತ್ತೆ. ನೀರಿನ ಗುಣಲಕ್ಷಣಗಳ ಬಗ್ಗೆ ಒಂದು ಪರಿಕಲ್ಪನೆಯನ್ನು ಬೆಳೆಸಬೇಕು ಎಫೆಕ್ಟಿವ್ ಆಗಿ ಅಂದರೆ ನಾವೇನು ಮಾಡಬೇಕು? ಟೀಚರ್ ಆದವ್ರು ಏನು ಮಾಡಬೇಕಾಗತ್ತೆ? ಪ್ರಾಯೋಗಿಕ ಚಟುವಟಿಕೆಗಳನ್ನು ಮಾಡಿಸ್ಬೇಕಾಗತ್ತೆ. ಅದಕ್ಕೆ ನಾವು ಮಕ್ಕಳಿಗೆ ಏನು ಮಾಡಿಸ್ತೀವಿ? ಚಟುವಟಿಕೆಯನ್ನು ಮಾಡಿಸ್ತೀವಿ. ಮಾಡಿ ಕಲಿ ಅಂತಕ್ಕಂಥದ್ದು ಇಲ್ಲಿ ಆಗುತ್ತೆ. ಮಾಡಿ ಕಲಿ ಅಂದರೆ ಚಟುವಟಿಕೆಯನ್ನು ಮಾಡಿ ಕಲಿತಕ್ಕಂಥದ್ದು. ನೀವು ಈ ಒಂದು ಕ್ವಶನ್ಗೆ ಸಿ ಆನ್ಸರ್ ಆಗಿ ತೊಗೋಬೋದು. ಕ್ವಶನ್ 10 ನೋಡೋಣ. ಬರಿದಾಗುವ ಸಂಪನ್ಮೂಲಗಳು ಅಂದರೆ ಮುಗಿದು ಹೋಗುವ ಸಂಪನ್ಮೂಲಗಳು ಅಂತ. ಈ ಕೆಳಗಿನ ಹೇಳಿಕೆಗೆ ಯಾವುದು ಸಮರ್ಪಕ ಆಗಿದೆ? ನೋಡಿ, ಇಲ್ಲಿ 1 2 3 4 ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಇವುಗಳಲ್ಲಿ ಸೆಕೆಂಡು, ಥರ್ಡು ಫೋರ್ತು, 1 4 1 3 ಅಂತ ಇದೆ. ಇಲ್ಲಿ ಯಾವುದು ಇದಕ್ಕೆ ಸೂಕ್ತ ಅಂತ ಮೊದಲು ನೋಡ್ಕೊಳ್ಳೋಣ. ಆಮೇಲೆ ಕೆಳಗೆ ನಾವು ಯಾವ್ಯಾವುದು ಸೂಕ್ತ ಅನ್ನೋದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಇವು ಅವಶ್ಯವಾಗಿ ಮಿತಿಯಲ್ಲಿದೆ. ಅಂದರೆ ಬರಿದಾಗುವ ಸಂಪನ್ಮೂಲಗಳು ಮಿತಿಯಲ್ಲಿದೆ, ಲಿಮಿಟಲ್ಲಿದೆ. ಓಕೆ, ಇದು ಕರೆಕ್ಟ್ ಇದೆ. ಮಿತಿಯಲ್ಲೇ ಇದೆ, ಅದು ಲಿಮಿಟಲ್ಲಿದೆ. ಓಕೆ, ಅಂದರೆ ಬರಿದಾಗುವ ಅಂದರೆ ಮುಗಿದು ಹೋಗುವ ಮೂಲಗಳು ಇದು ಲಿಮಿಟೆಡ್ ಆಗಿರುತ್ತೆ, ಮಿತಿಯಲ್ಲಿದೆ. ಇವು ಸದಾ ನಮಗೆ ಸಿಗುತ್ತಲೇ ಇರುತ್ತೆ. ನಮಗೆ ಸದಾ ಸಿಗುತ್ತೆ? ಇಲ್ಲ, ಸದಾ ಸಿಗಲ್ಲ. ಇದು ಮುಗ್ದೋಗುತ್ತೆ ಅಂದರೆ ಸದಾ ಹೆಂಗೆ ಸಿಗುತ್ತೆ? ಸಿಗೋದಕ್ಕೆ ಸಾಧ್ಯತೆ ಇಲ್ಲ. ಥರ್ಡ್ ಒನ್ ನೋಡೋಣ. ಈ ಸಂಪನ್ಮೂಲಗಳು ಮುಗಿದು ಹೋಗುವ ಸಂಪನ್ಮೂಲಗಳು. ಹೌದು, ಇದು ಮುಗಿದು ಹೋಗುವ ಸಂಪನ್ಮೂಲಗಳು, ಕರೆಕ್ಟ್. ಆಮೇಲೆ 4 ನೋಡೋದು. ಈ ಸಂಪನ್ಮೂಲಗಳು ಬೇಗನೆ ರೂಪುಗೊಳ್ಳುತ್ತವೆ. ಇಲ್ಲ, ಬೇಗ ರೂಪುಗೊಳ್ಳಲ್ಲ, ಇದು ಮುಗಿದೋಗುತ್ತೆ. ಅಂದರೆ ಯಾವುದು ಸರಿ ಆಯ್ತು ಇಲ್ಲಿ? 1 ಮತ್ತು 3. 1 3 ಡಿನಲ್ಲಿದೆ ನೋಡಿ. 1 ಮತ್ತು 3 ಆಪ್ಷನ್ ಡಿನಲ್ಲಿದೆ. ಅದಕ್ಕೆ ನಾವೇನು ಮಾಡಬೇಕು? ಆಪ್ಷನ್ನು ಡಿಯನ್ನು ತಗೋಬೇಕು. ಹೀಗೆ ನಾವೇನು ಮಾಡಬೇಕು? ಈ ಥರದ ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವೇನು ಮಾಡಬೇಕು? ಉತ್ತರವನ್ನು ಬಿಡಿಸ್ಬೇಕಾಗತ್ತೆ. ನಾವು ಕ್ವಶನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ 50% ನಮಗೇನಾಗುತ್ತೆ? ಅಲ್ಲೇ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಯಾವ ಆಪ್ಷನ್ಸನ್ನು ನಾವು ತೊಗೋಬೇಕು. ಮೊದಲು ನಾವೇನು ಮಾಡಬೇಕು ಅಂದರೆ ಯಾವ ಆಪ್ಷನ್ ಸರಿ, ಯಾವ ಆಪ್ಷನ್ ತಪ್ಪು ಅದನ್ನು ನೋಡಬೇಕಾಗುತ್ತೆ. ಕೆಲವೊಂದು ನಮಗೆ ಬೇಗ ಗೊತ್ತಾಗ್ತಕ್ಕಂಥದ್ದು ಯಾವ ಆಪ್ಷನ್ ಸರಿ ಇಲ್ಲ ಅಂಥದ್ದು ಗೊತ್ತಾಗುತ್ತೆ. ಯಾವುದು ಸರಿ ಇಲ್ಲ ಅದೇನು ಮಾಡಬೇಕು? ನಾವು ನಮ್ಮ ಮೈಂಡಿಂದ ತೆಗೆದಾಕ್ಬಿಡ್ಬೇಕು. ಆವಾಗ ಏನಾಗುತ್ತೆ? ಯಾವುದು ಸರಿ ಇದೆ ಅದು ನಮ್ಮ ಕಡೆ ನಮ್ಮ ಮನಸ್ಸು ಹೋಗುತ್ತೆ. ನಮಗೆ ಸುಲಭವಾಗಿ ಆ ಒಂದು ಆನ್ಸರ್ ಸಿಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಹೀಗೆ ನಾನು 1 ರಿಂದ 10 ಪ್ರಶ್ನೆಗಳನ್ನು ನಿಮಗೆ ಈಗ ನಾನು ಈ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ. ಇದು EVS ಎನ್ವಿರಾನ್ಮೆಂಟಲ್ ಸ್ಟಡಿಗೆ ಸಂಬಂಧಪಟ್ಟಂತೆ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇನ್ನೂ ಹೆಚ್ಚಿನ ಒಂದು ವಿಡಿಯೋಗಳನ್ನು ಬೇರೆ ಬೇರೆ ಸಬ್ಜೆಕ್ಟ್ ಬಗ್ಗೆ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದರಿಂದ ನಿಮಗೆ ತುಂಬ ಸಹಾಯ ಆಗ್ತಾಯಿದೆ ಅಂತ ಅನಿಸಿದ್ವಿ, ನಿಮ್ಮ ಎಕ್ಸಾಮ್ಗಳಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ಅನಿಸಿದ್ವಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ
ನಾನು ಮಾಡುವಂಥ ವೀಡಿಯೋಗಳು ನಿಮಗೆ ಅತಿ ಬೇಗ ಲಭ್ಯ ಆಗುತ್ತೆ ಅಂಥೇಳಿ ಪರೀಕ್ಷೆಗೆ ನೀವು ಸಿದ್ಧತೆಯನ್ನು ಚೆನ್ನಾಗಿ ಮಾಡಿಕೊಡಿ. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನನ್ನ ಈ ಒಂದು ವೀಡಿಯೋನ ಇಲ್ಲೇ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.